ಹಲೋ, ಎಲ್ಲರೆಲ್ಲ ಇದ್ದೀರಾ? ಸಿದ್ದೇಗೌಡರು ಬರಕ್ಕೆ ಹೇಳವ್ರೆ, ಅವನು ಕರ್ಕೊ, ಬೇಗ ಬಾ. ಹಾಂ ಸರಿ. ಹೆಂಗಿದ್ರು ನಮ್ಮ ಗೌಡ್ರು ಹೆಂಗಾಗ್ಬಿಟ್ರಲ್ಲ, 106 ಜನಕ್ಕೆ ಕೆಲಸ ಕೊಡ್ತಾಯಿದ್ರು. ಇವತ್ತು ಅವರೇ ಬೇರೆಯವ್ರ ಹತ್ರ ಕೆಲಸ ಮಾಡೋಂಗಾಗೋದ್ರಲ್ಲ. ಅಯ್ಯಯ್ಯೋ, ಜವರೇಗೌಡರು ಬಂದ್ಬಿಟ್ರಲ್ಲ, ಏನು ಮಾಡೋದಿವಾಗ? ಏ ನಂದ, ಏನೆಲ್ಲ ಮಾಡ್ತಾ ಇದ್ದಿಲ್ಲ ಒಬ್ಬನೇ ನೀನು? ಟೀ ಕುಡಿತಾ ಇದ್ದೆ. ಎಲ್ಲ ಅವ್ನು ಸಿದ್ದೇಗೌಡ? ಗೌಡ್ರೆ, ಅದು ನೀನು ಸಿದ್ದೇಗೌಡನ ವಿಷಯ ಕೇಳಿದ್ದಕ್ಕೆ ತಡಬಡಾಯಿಸ್ತಾರ ನೋಡಿದ್ರೆ ನನಗೆ ಯಾಕೋ ಅನುಮಾನ ಬತ್ತಾತ್ಕಲ್ಲ. ಏನೆಲ್ಲ ಆಯ್ತು ಅವನಿಗೆ? ಅಯ್ಯೋ ಗೌಡ್ರೆ, ಸಿದ್ದೇಗೌಡ್ರಿಗೆ ಏನೂ ಆಗಿಲ್ಲ. ಅದು ನಾ ಹೇಳಿದ್ರೆ ತೆಪ್ಪಾಯ್ತದೆ. ಅದೇನು ಹೇಳ? ಬನ್ನಿ, ಅವ್ರಿರೋ ಜಾಗಕ್ಕೆ ಕರ್ಕೊ ಹೋಗ್ತೀನಿ. ಮಾಡ್ಲಾ ಅತ್ಲಾ ಗಾಡಿಯ ಮಾಡ್ಲಾ? ಏನ್ಲ ಬಂದಿರೋದು ನಿನಗೆ? ಲೈ, ಏನ್ಲ ಮಾಡ್ತಾ ಇದ್ಯಾ ನೀನು? ಈ ಜವರೇಗೌಡನ ಮಗ ಆಗ್ಬಿಟ್ಟು ಈ ಮೂಟೆವರ ಕೆಲಸ ಮಾಡ್ತಾ ಇದೆಯಲ್ಲ ನಿನಗೆ? ಏನ್ಲ ಅಂಥದ್ದಾಗಿರೋದು ನಿನಗೆ? ಅಜ್ಜಿ, ಅದು ಲೈ, ಆ ಕತೆ ಎಲ್ಲ ನನಗೆ ಹೇಳ್ಬೇಡ. ನಿನ್ನ ಈ ಸ್ಥಿತಿಲಿ ನೋಡಕ್ ಆಗ್ತಾ ಇಲ್ಲ ನನಗೆ. ಅತ್ಲ ಗಾಡಿಯಾ? ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು ನನ್ನ ಮಕ್ಕಳು ಕಷ್ಟ ಪಡಬಾರ್ದು, ಜೀವನ ಪೂರ್ತಿ ಸುಖವಾಗಿರ್ಲಿ ಅಂತ ನಾನು ರಾತ್ರಿ ಆಗಲಿ ದುಡಿತಾ ಇದ್ರೆ ನೀನೆಲ್ಲ ಮಾಡ್ತಾ ಇರೋದಿಲ್ಲ? ಅಲ್ಲಕಲ್ಲ, ನಾನು ಮರ್ವಾದೆ ತೆಗಿಬೇಕು ಅಂತಾನೆ ಹಿಂಗೆಲ್ಲ ಮಾಡ್ತಾ ಇದೀಯ ಹೆಂಗೆ? ಗೌಡ್ರೆ, ಲೈ ಲೈ, ಅವನ ದಾಖಲೆ ತಡಿತಾ ಇದ್ಯಾ? ಲೈ, ಅದೇ ನಡೀತಾ ಇಲ್ಲ. ನಾನು ಇನ್ನೂ ಮನೆಗೆ ಹೋಗಿಲ್ಲ. ನಾನು ಫೋನ್ ಮಾಡಿದ್ರೆ ನೀನು ಫೋನ್ ಎತ್ತಲ್ಲ ಅಂತ ಅದೇನಾಯ್ತು ಹೇಳ್ರಲ್ಲ? ಅಜ್ಜಿ, ಅದು ಅಜ್ಜಿ ನನ್ನ ಮೇಡಮ್ ಅವ್ರನ್ನ ಮನೆಯಿಂದ ಹೊರ್ಗಾಕಿದ್ರು. ನಿಂತ್ಕೊಳ್ಳ. ಏನಮ್ಮಿ, ನಿನ್ನ ಏನ್ ಅನ್ಕೊಂಡಿದ್ಯಾ? ಈ ಮನೆನ ಹಾಳು ಮಾಡ್ಬೇಕು ಅನ್ಕೊಂಡಿದ್ಯಾ? ನಿನ್ಗ್ಯಾಕೆ ಬೇಕು? ಊರಿನ ಉಸಾಬರಿ ಅಲ್ಲ, ಇನ್ನು ನಿನ್ನ ಈ ಮನೇಲೆ ಇಟ್ಕೊಂಡಿದ್ರೆ ಈ ಮನೆನ ಸರ್ವನಾಶ ಮಾಡ್ಬಿಡ್ತ್ಯಾ. ನೀನ್ ಈ ಮನೆಯಾಗಿ ಇರ್ಕುಡ್ದು ಹೋಗಚ್ಚೆ. ಲೇ, ನೀ ಒಳಗ್ ಬರ್ಲಾ? ಇವ್ರಿಗೆ ಮನೇಲಿ ಜಾಗ ಇಲ್ಲ ಅಂದ್ಮೇಕೆ ನಾನು ಇಲ್ಲಿರಕ್ಕಿಲ್ಲ. ಬತ್ತೀನವ. ಅಷ್ಟೆಲ್ಲ ಹೇಳಿದ್ಮೇಲೆ ಅಲ್ಲಿ ಹೆಂಗಿರಕ್ಕಾಯ್ತದ ಹೇಳಿ ಅಪ್ಪಾಜಿ? ಲೇ ಸಿದ್ದೇಗೌಡ, ನಿಮ್ಮ ಅಜ್ಜಿ ಹೆಂಗೆ ಅಂತ ನೀನು ಗೊತ್ತುಕಲ್ಲ. ಏನೋ ಕೋಪದಲ್ಲಿ ಒಂದು ಮಾತಾಡ್ಬಿಟ್ರೆ ನೀನು ಮನೆ ಬಿಟ್ಟು ಬಂದ್ಬಿಡೋದಾ? ಅಪ್ಪಯ್ಯ ಹಿಂಗಾಯ್ತು ಅಂತ ನಂಗೊಂದು ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ಲ ನೀನು. ನಾನು ಫೋನ್ ಎತ್ತಿಲ್ಲ ಅಂದಿದ್ರೆ ಒಂದು ಮೆಸೇಜ್ ಆದರೂ ಹಾಕ್ಬೋದಾಗಿತ್ತು. ನೋಡ್ಬಿಟ್ಟು ನಾನು ಮಾಡ್ತಿದ್ದೆ. ಅಷ್ಟೆಲ್ಲ ಟೈಮ್ ಇರಲಿಲ್ಲ ಅಪ್ಪಾಜಿ. ರಾತ್ರಿ ನಮ್ಮಿಬ್ಬರೂ ಮನೆಯಿಂದ ಹೊರಗೆ ಹಾಕಿದ್ರು. ಈಗ ನನ್ನ ಮೇಡಮ್ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂದರೆ ನನಗೆ ಕೆಲಸ ಮಾಡಲೇಬೇಕು. ನನಗೆ ಬೇರೆ ದಾರಿ ಇಲ್ಲ. ಅದಕ್ಕೆ ಏಯ್, ಆಗಿದ್ದೆಲ್ಲ ಆಗೋಗದೆ. ಈಗ ನಡ್ಲ ಮನೆಗೆ. ನಾನು ನಮ್ಮ ಮೌನ ಹತ್ರ ಮಾತಾಡ್ತೀನಿ. ನಡ್ಲ ಮನೆಗೆ. ಅತ್ಲ ಗಾಡಿಯಾ? ಇಲ್ಲ ಅಪ್ಪಾಜಿ, ಈಗ ನಾನು ಬಂದರೂ ಮೇಡಮ್ ಅವ್ರು ಬರೋದಿಲ್ಲ. ಅಷ್ಟೆಲ್ಲ ಅವಮಾನ ಮಾಡಿರುವಾಗ ಯಾಕ್ಲಾ? ಒಳ್ಳೆ ಬಿರುಗಾಳಿ ಬಂದಂಗೆ ಬರ್ತಾ ಇದೆಯಾ? ಏನಾಯ್ತ್ಲಾ? ಏನವ ಇಂಥ ಕೆಲಸ ಮಾಡ್ಬಿಟ್ಟಿದ್ಯಾ ನೀನು? ನೀನು ಯಾಕವ ಅವರಿಬ್ಬರು ಮನೆಯಿಂದ ಆಚೆ ಹಾಕೋದೆ? ಅಯ್ಯ,
ಸಿಟ್ಟಲ್ಲಿ ಯಾಕಲ ಹಿಂಗ್ ಕಿರ್ಸ್ಕೊತಾ ಇದ್ಯಾ? ಮರ್ವದೆ ಹೋಗೋಂತ ಕೆಲಸ ಮಾಡಿದ್ರೆ ಇನ್ನೇನ್ ಮಾಡ್ಬೇಕಾಗಿತ್ತು? ಅದು ಹಂಗಲ್ಲ ಕಣವ. ಹಂಗೂ ಇಲ್ಲ ಹಿಂಗೂ ಇಲ್ಲ. ಇವಳು ಹೋದ್ಲು ಅಂತ ಅವನು ಬಾಲ ಹಿಡ್ಕೊಂಡೇ ಹೋದ. ಅದಕ್ಕೆ ಓಸಿ ಕರಗ್ಲಿ ಅಂತ ನಾನು ಸುಮ್ಕಾದೆ. ಅವಳನ್ನ ತಾನೇ ನೀನು ಯಾಕವ ಆಚೆಗೆ ಹಾಕಕ್ಕೆ ಹೋದೆ? ಅವಳು ಇದ್ದಿದ್ರೆ ಏನಾಗ್ತೈತೆ ನಿನಗೆ? ಅಲ್ಲ, ಅವಳು ಮಾಡಬಾರ್ದವ್ರು ಏನು ಮಾಡೋಳು ಅಂತದ್ದು ನಿನಗೆ ಅಂತ. ಏನ್ ಮಾಡ್ಲು ಅಂತ ಕೇಳ್ತೀಯಲ್ಲೋ? ಕಂಪ್ಲೇಂಟ್ ಕೊಡ್ಬೇಕು ಅಂತ ಪೊಲೀಸ್ ಸ್ಟೇಷನ್ ಮುಂದೆ ಕೂತಿದ್ಲಲ್ಲ, ಅದು ತಪ್ಪಲ್ವಾ? ನೀನೇನಾದ್ರೂ ಊರ್ನಾಗ ಇದ್ದಿದ್ದಿದ್ರೆ ಒಂದೇ ಏಟ್ಗೆ ಅವಳನ್ನ ಮುಗಿಸ್ಬಿಡ್ತಿದ್ದೆ. ಯಾವ ಕೇಸವ ಅದು? ಇವಳು ಯಾಕೆ ಹೋಗಿದ್ಲ ಪೊಲೀಸ್ ಸ್ಟೇಷನ್ ಹತ್ರಕ್ಕೆ? ಅದೇ ಅಪ್ಪಯ್ಯ, ಆ ಮಠದ ರೋಡಲ್ಲಿ ಆಕ್ಸಿಡೆಂಟ್ ಆಗಿತ್ತಲ್ಲ, ಆ ಕೇಸು. ಆ ಶ್ರೀಕಾಂತ್ ಅವರು ಮತ್ತೆ ಅವ್ರ ಅವ್ವ ತೀರ್ಕೊಂಡ್ರಲ್ಲ, ಆ ಕೇಸು ಕಣಪ್ಪಯ್ಯ. ಲೇ ಮರ್ಗೋಡ, ಈ ವಿಚಾರವಾಗಿ ಅವಳು ಯಾಕಲ ಪೊಲೀಸ್ ಸ್ಟೇಷನ್ ಹತ್ರಕ್ಕೆ ಹೋಗಿದ್ಲು? ಅದಕ್ಕೆ ಕಣ್ಲ ಜವರ ಅವಾಗಿಂದ ಹೇಳ್ತಾ ಇರೋದು, ಇವಳಿಗೆ ಯಾಕೆ ಬೇಕಿತ್ತು ಊರವ್ರು ಉಸಾಬರಿ ಅಂತ. ಸ್ಟೇಷನ್ ಮುಂದೆ ಕೂತ್ಕೊಂಡು ನಮ್ಮ ಮನೆ ಮಾನ ಮರುವದೆ ಎಲ್ಲ ಬೀದಿಗೆ ಬರಂಗ್ ಮಾಡ್ಬಿಟ್ಲು. ಅದಕ್ಕೆ ಕಣ್ಲ ಹೊರಗಾಕಿದ್ದು. ಈ ಮನೆಯಲ್ಲಿ ನಿನಗೆ ಎಷ್ಟು ಮರ್ಯಾದೆಯೋ ಇದೆಯೋ ಅವನಿಗೂ ಅಷ್ಟೇ ಮರ್ಯಾದೆ ಸಿಗಬೇಕು ಕೊಡ. ನಿಮ್ಮ ಅಪ್ಪ ಅಮ್ಮ ಕಂಡ ದೇವ್ರಿಗೆಲ್ಲ ಹರಕೆ ಹೊತ್ಕೊಂಡ್ರು, ಮಕ್ಕಳಾಗಲಿಲ್ಲ. ಆ ಸಮಯದಲ್ಲಿ ಈ ಮನೆಗೆ ಬಂದವರು ಅವನೇ ಕಣೋ ವೆಂಕಿ. ಅವನು ಕಾಲಿಟ್ಟಿದ್ರಿದ್ದಾನೆ ನೀವೆಲ್ಲ ಹುಟ್ಟಿದ್ದು. ಹೌದು, ನಾವು ಮದುವೆಯಾಗಿ ಮನೆಗೆ ಬಂದಾಗ ಇವ್ರ ತಮ್ಮಂದ್ರೆಲ್ಲ ವಿರೋಧ ಮಾಡಿದ್ರು. ಅವಾಗ ಅಜ್ಜಿನೇ ನಮ್ಮ ಪರ ಮಾತಾಡಿದ್ದು. Damn it, Arjun! ವೆಂಕಿ ಅವರೇ, ನೋಡಿ, ಈ ವಿಷಯ ನಾನು ಆಗಲೇ ಒಂದ್ಸಲಿ ಮಾತಾಡಿದ್ದೀನಿ. ನೀವೀಗ ಭಾವುಕರಾಗೋದ್ರಿಂದ ಜಾನ್ಯವರು ಎಮೋಷ್ನಲ್ ಆಗ್ತಾ ಇದ್ದಾರೆ. ಇಷ್ಟು ದಿವಸ ನಾನು ಹೇಗೋ ಮ್ಯಾನೇಜ್ ಮಾಡಿದ್ದೆ, ಆದರೆ ನೀವೀಗ ಬಂದು ಕಣ್ಣೀರು ಹಾಕಿದ್ರೆ ಜಾನ್ಯವರು ಅಳ್ತಾರೆ. ಈಗ ಪರಿಸ್ಥಿತಿನಲ್ಲಿ ಅದು ಸರಿ ಇಲ್ಲ ಅಲ್ವಾ? ಆಮೇಲೆ ಆಗಲೇ ನಾನು ಏನೇನೋ ಮಾತಾಡ್ಬಿಟ್ಟೆ, ಅದಕ್ಕೆ ಕ್ಷಮೆ ಇರಲಿ. ವೆಂಕಿ ಆವಾಗಲೇ ಮಾತಾಡಿದ್ರಲ್ಲ, ಅದಕ್ಕೆ ಕ್ಷಮೆ ಕೇಳ್ತವ್ರೆ.
ಇರಲಿ, ಈಗ ಇಷ್ಟೊತ್ತು ಇಲ್ಲಿದ್ದಿದ್ದು ಸಾಕು, ಇನ್ನು ಹೆಚ್ಚೊತ್ತಿರೋದು ಬೇಡ. ನೀವಿಬ್ರು ಹೋಗಿ ಮಲ್ಕೊಳ್ಳಿ. ಚಿನ್ನು ಮರಿ, ಬನ್ನಿ ಮಲ್ಗೋಣ. ಅಣ್ಣ ನಡಿ ಮಲ್ಗು ಅಂತ. ಅದಕ್ಕೆ ನೀವು ಮಲ್ಗಿ, ಅಣ್ಣನ ಕರ್ಕೊಂಡು ಹೋಗಿ. ಬೇಡ ಬೇಡ ನಡಿ ಬಾ. ರೀ ಆಗಲೇ ವೆಂಕಿ ಅಣ್ಣನ ಬೇರೆ ಯಾವುದೋ ಹೆಸರಲ್ಲಿ ಕೂಗ್ದಾಗಿತ್ತಲ್ಲ, ಏನಂತ ಕರೆದ್ರಿ? ನಾನು ವೆಂಕಿ ಅಂತಲೇ ಕರೆದಿದ್ದು. ನೀವೇನೋ ಬೇರೆ ಕೇಳಿಸ್ಕೊಂಡಿರ್ಬೇಕೇನೋ. ಬನ್ನಿ. ಇಲ್ಲ ರೀ, ನೀವು ವೆಂಕಿ ಅಂತ ಕರೆಯೋಕ್ಕೆ ಮುಂಚೆ ಬೇರೆ ಏನೋ ಕರೆದ್ರಿ, ಏನು ಅಂತ ನೆನಪಾಗ್ತಿಲ್ಲಲ್ಲ. ಚಿನ್ನು ಮರಿ, ನೋಡಿ ನೀವೇನೋ ವಿಷಯ ಯೋಚನೆ ಮಾಡ್ತಿದ್ರಿ ಅನ್ಸುತ್ತೆ, ಅದಕ್ಕೆ ನಿಮ್ಗೆ ಹಾಗೆ ಕೇಳಿಸಿದೆ. ನಾನು ವೆಂಕಿ ಅಂತಲೇ ಕರೆದಿದ್ದು. ನೋಡಿ ಈಗ ಯೋಚನೆ ಮಾಡಿದ್ದು ಸಾಕು, ಇಲ್ಲಿದ್ದಿದ್ದು ಸಾಕು. ಬನ್ನಿ ನಿದ್ದೆ ಮಾಡೋಣ. ನಾ ಬಂದೆ ಒಂದು ನಿಮಿಷ. ಸದ್ಯ ಬಚಾವಾದೆ. ಇವರೇನಾದರೂ ಅರ್ಜುನ್ ಅನ್ನೋ ಹೆಸರನ್ನು ಕೇಳಿಸ್ಕೊಂಡ್ಬಿಟ್ಟಿದ್ರೆ 100 ಪ್ರಶ್ನೆ ಕೇಳಿರೋರು. ಜಯಂತ, ಇನ್ನು ಮುಂದೆ ನೀನು ಹುಷಾರಾಗಿರಬೇಕು. ಮತ್ತೆ ಹೇಗೆ ನಡೀತಿದ್ಯಪ್ಪ ಬಿಸ್ನೆಸ್ಸು? ಏನಾದ್ರು ವರ್ಕೌಟ್ ಆಗ್ತಿದೆಯಾ ಹೆಂಗೆ? ಈಗ ತಾನೇ ಆಫೀಸ್ ಶುರು ಮಾಡಿದ್ದೀನಿ. ಈಗಲೇ ಹೇಗೆ ಹೇಳೋಕ್ಕಾಗತ್ತಾ? ಒಂದಷ್ಟು ಜನ ಬಂದು ವಿಚಾರಿಸ್ಕೊಂಡು ಹೋಗಿದ್ದಾರೆ. ಅವ್ರಿಗೆ ಸರಿ ಅಂತ ಅನ್ಸಿದ್ರೆ ಮುಂದುವರಿಸ್ತಾರೆ. ಅಲ್ಲಿ ತನಕ ವೆಯ್ಟ್ ಮಾಡಲೇಬೇಕಲ್ವಾ? ಆದ್ರೆ ಏನು ಗೊತ್ತೇನಾ, ಈ ಬಿಸ್ನೆಸ್ಗೆ ದುಡ್ಡು ಇನ್ವೆಸ್ಟ್ ಮಾಡ್ತಿದ್ದಂಗೆ ತಕ್ಷಣ ಲಾಭ ಆಯ್ತು ಬಿಡ್ಬೇಕು. ಆ ರೀತಿ ಬಿಸ್ನೆಸ್ ಏನಾದರೂ ಮಾಡಬೇಕು. ಆ ಥರ ಯಾವುದಾದ್ರೂ ಬಿಸ್ನೆಸ್ ಇದ್ರೆ ಹೇಳು, ಈ ಚೀಟಿ ಆಫೀಸ್ನ ಮುಚ್ಬಿಟ್ಟು ಅದನ್ನೇ ಶುರು ಮಾಡ್ಕೊಂಡ್ಬಿಟ್ಟು. ನನಗೆ ಗೊತ್ತಿದ್ರೆ ನಾನು ನಿನಗೆ ಯಾಕೋ ಹೇಳ್ತಿದ್ದೆ, ನಾನೇ ಆ ಬಿಸ್ನೆಸ್ ಶುರು ಮಾಡ್ತಿದ್ದೆ. ಯಾರ್ದೋ ಕೈ ಕಡೆ ಕತೆ ಥರ ದುಡಿತಾ ಇದ್ದ. ಈ ಚೀಟಿ ಬಿಸ್ನೆಸ್ ಅಂದ್ಯಲ್ಲ, ಎಷ್ಟು ಲಕ್ಷ ಚೀಟಿ ಹಾಕ್ತೀಯ? ಈಗ ಸದ್ಯಕ್ಕೆ 1 ಲಕ್ಷ, 2 ಲಕ್ಷ, 5 ಲಕ್ಷ, 10 ಲಕ್ಷ ತನಕ ಹೋಗ್ತಾ ಇದ್ದೀನಿ. ಇದು ಹೇಗೆ ಪ್ರೋಗ್ರೆಸ್ ಆಗುತ್ತೆ ಅಂತ ನೋಡಿಕೊಂಡು 20 ಲಕ್ಷ, 25, 50 ಲಕ್ಷ ತನಕ ಹೋಗೋಣ ಅಂತ ಇದ್ದೀನಿ. ಅಲ್ಲ ಕಣ, ಈ ರೀತಿ ಚೀಟಿ ಮಾಡೋದ್ರಿಂದ ನಿನಗೆ ಎಷ್ಟು ಕಮಿಷನ್ ಸಿಗುತ್ತೆ? ಕಮಿಷನ್ ಏನಿಲ್ಲ ಬ್ರೋ, ಮೊದಲನೇ ಚೀಟಿ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ 1 ಲಕ್ಷ ಚೀಟಿ ಹಾಕಿದ್ರೆ ಪೂರ್ತಿ 1 ಲಕ್ಷ ನನಗೆ ಸಿಗುತ್ತೆ. ಅದರಲ್ಲಿ ಏಜೆಂಟ್ ಚೀಟಿ ಕಟ್ಟಬೇಕಷ್ಟೆ. ಅಂದ್ರೆ ನೀನು 10 ಲಕ್ಷ ಹಾಕಿದ್ರೆ ನಿನಗೆ 10 ಲಕ್ಷ ಸಿಗುತ್ತಾ? ಹೌದು ಬ್ರೋ. ಹೊಡೆದಿಲ್ಲ ಲಾಟ್ರಿ. ಏನೋ ನೀನು ಸದ್ಯದಲ್ಲೇ ದೊಡ್ಡ ಕೋಟ್ಯಾಧೀಶ್ವರ ಆಗೋ ಥರ ಕಾಣಿಸ್ತಿದ್ಯಾ ನೀನು. ನೀರು ಬೇರೆ ಬ್ರೋ, ಇದರಲ್ಲಿ ಎಷ್ಟು ಲಾಭ ಇದೆಯೋ ಅದಕ್ಕಿಂತ ಡಬಲ್ಲು ನಷ್ಟನೂ ಇದೆ. ಫಾರ್ ಎಕ್ಸಾಂಪಲ್, ಈಗ ಯಾರೋ 10 ಲಕ್ಷ ಚೀಟಿ ಹಾಕ್ತಾರೆ, ಅದನ್ನು ತೊಗೊಂಡು ಹೋಗ್ತಾರೆ. ಆವಾಗ ಆ ದುಡ್ಡನ್ನು ನಾನೇ ಕಟ್ಟಬೇಕಲ್ವಾ, ಅದೇ ಲಾಸ್. ಎಲ್ಲ ಗೊತ್ತಿದ್ದೆ ತಾನೆ ನೀನು ಚೀಟಿ ಹಾಕಿಸ್ಕೊಳ್ಳೋದು. ಅದೇಂಗೋ ಕೈ ಎತ್ಬಿಡ್ತಾರೆ ಬ್ರೋ. ಗೊತ್ತಿಲ್ಲದೆ ಇರೋರ್ಗಿಂತ ಗೊತ್ತಿರೋರೆ ದುಡ್ಡು ತೊಗೊಂಡು ಓಡಿ ಹೋಗೋದು. ಗೊತ್ತಿರೋರು ದುಡ್ಡು ಇಸ್ಕೊಂಡು ಕಣ್ಮುಂದೆ ಇದ್ರು ಅವ್ರ ಹತ್ರ ದುಡ್ಡು ಹಾಕ್ಸೋದಿದೆಯಲ್ಲ, ಪ್ರಾಣ ಹೋಗ್ಬಿಡುತ್ತೆ. ಅದಕ್ಕೆ ಹೇಳಿದ್ದು, ಲಾಭ ಎಷ್ಟಿದೆಯೋ ಆ ರಿಸ್ಕು ಅಷ್ಟೇ ಇದೆ. ಯಾವ ಕೆಲಸದಲ್ಲಿ ರಿಸ್ಕ್ ಇಲ್ವೋ? ಎಲ್ಲ ಕೆಲಸದಲ್ಲೂ ರಿಸ್ಕ್ ಇದ್ದೇ ಇರುತ್ತೆ. ಈ ನಮ್ಮ ಕಂಪ್ನಿಯಲ್ಲೇ ತಗೊಳ, ಕೆಲಸನ ಕತೆ ಥರ ಮಾಡಿಸ್ಕೋತಾರೆ. ದುಡ್ಡು ಕೇಳಿದ್ರೆ 1000 ಕತೆ ಹೇಳ್ತಾರೆ. ನಮ್ಮ ಬಾಸ್ ಒಬ್ಬ ಇದನ್ನು ನಿಜಗುಣ, ದೊಡ್ಡ ಡೌ ಮಾಸ್ಟ್ರು, ಮುತ್ತು ಉದುರುತ್ತೆ ಅನ್ನೋ ಥರ ಮಾತಾಡ್ತಾನೆ. ಅವನ ಹೆಸರಿಗೂ ಅವನಿಗೂ ಸಂಬಂಧನೇ ಇಲ್ಲ. ಹೋಗ್ಲಿ ಬಿಡು ಬ್ರೋ. ಬ್ರೋ, ನಿನಗೆ ಯಾರಾದರೂ ಗೊತ್ತಿದ್ರೆ ನನ್ನ ಹತ್ರ ಚೀಟಿ ಹಾಕ್ಸು, ನಿನಗೂ ಕಮಿಷನ್ ಕೊಡ್ತೀನಪ್ಪ. ನಿನಗೂ ಸ್ವಲ್ಪ ಸಹಾಯ ಆಗುತ್ತೆ. ಏನಂತೀಯ? ಹೌದಾ? ನಿಜವಾಗ್ಲೂ ನನ್ನ ಕಮಿಷನ್ ಕೊಡ್ತೀಯಾ? ಹ್ಞೂ ಕಣ. ಆದರೆ ನಾಳೆ ನನ್ನ ಕಂಪ್ನಿಯಲ್ಲಿ ಮಾತಾಡ್ತೀನಿ. ಎಷ್ಟು ಕಮಿಷನ್ ಕೊಡ್ತೀಯಪ್ಪ? ಮೊದಲು ಅವ್ರು ಎಷ್ಟು ಲಕ್ಷ ಚೀಟಿ ಹಾಕ್ತಾರೆ ಅನ್ನೋದ್ರ ಮೇಲೆ ಅದನ್ನು ಡಿಸೈಡ್ ಮಾಡ್ತೀನಿ. ಓಕೆನಾ? ಬರಲಾ? ಮನೆಗೆ ಹೋಗು, ನಾನು ಬರ್ತೀನಿ. ಸರಿ ಸರಿ, ಹೊರಡು ಹೊರಡು. ಇವತ್ತೊಂದು ಖುಷಿಯಾದ ವಿಚಾರ ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ ಕಣವ.
ಖುಷಿ ವಿಷಯನೇ. ಏನಪ್ಪಯ್ಯ ಅಂತ ಖುಷಿ ವಿಷಯ? ಹೂಕಲ್ಲ ಮರ್ಗಡ, ಇನ್ಮೇಲೆ ಹಂಗೆಯ. ಇನ್ಮೇಲೆ ಒಂದಾದ್ರ ಮೇಲೆ ಒಂದು ಖುಷಿಯಾದ ವಿಚಾರ ಹೇಳ್ತಾನೆ ಇರ್ತೀನಿ, ನೀವು ಕೇಳ್ತಾನೆ ಇರ್ತೀರಿ ಆಟಯ್ಯ. ಲೇ ಜವರ, ಪೀಟ್ಗೆ ಹಾಕಿದ್ ಸಾಕು. ಅದೇನ್ ವಿಷಯ ಅಂತ ಹೇಳ. ಇವತ್ತು ನಾನು ನನ್ನ ಮಗ ಸೊಸೆನ ನಮ್ಮ ಮನೆಗೆ ಕರ್ಕೊಂಬರಕ್ಕೆ ಹೋಯ್ತಾ ಇವನಿ ಆಟಯ್ಯ. ಅಲ್ಲ ಕಣ್ಲ, ಮಂತ್ರಿ ಆಗಿದ ತಕ್ಷಣ ನಿನಗೇನಾದ್ರೂ ತಲೆಗೆಲ್ಲ ಕೆಟ್ಟೋಯ್ತಲ್ಲ, ಆ ನೀಷ್ಟನ ಮತ್ತೆ ಮನೆ ಕರ್ಕೊಂಬರ್ತೀನಿ ಅಂತ ಹೇಳ್ತಾ ಇದೆಯಲ್ಲ. ನಮ್ಮ ಮನೆ ಮಾನ ಮರುವಾದನ ಬೀದಿಲೆ 3 ಕಾಸಿಗೆ ಹರಾಜಾಗ್ತಾವಳು. ಅವಳನ್ನ ಮತ್ತೆ ಮನೆ ಕರ್ಕೊಂಬರ್ತಿದ್ಯಾ? ನಿನ್ಗೆ ನಾನು ಬುದ್ಧಿ ಕೆಟ್ಟಿದ್ಯಲ್ಲ. ನಾನಂತೂ ಇದಕ್ಕೆ ಬಿಲ್ಕುಲ್ ಒಪ್ಪಕ್ಕಿಲ್ಲ ಕಳ್ಳ. ಏನು ಹೇಳ್ತಾ ಇದ್ದೀರಾ? ಈ ಮದುವೆಯಿಂದ ನಮ್ಮೆಲ್ಲ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ನಿಮ್ಗೆ ಗೊತ್ತು. ಅಂಥದ್ರಲ್ಲಿ ಈಗ ಹೋಗಿ ಅವಳನ್ನ ಕರ್ಕೊಂಡು ಬರ್ತಾ ಇದ್ದೀರಾ? ಸುಮ್ಕೆ ರಾಮಿ ಸಾಕು. ನಂಗಲ್ಲ ಕಣವ, ನಿನಗೆ ಇದೆಲ್ಲ ತಿಳಿಯೋಕ್ಕಿಲ್ಲ. ನೋಡವ, ವರ್ಷದಿಂದ ನಾನು ಎಲೆಕ್ಷನಲ್ಲಿ ಗೆಲ್ಲಬೇಕು ಅಂತ ಆಸೆ ಇಟ್ಕೊಂಡಿದ್ದೆ ಅಲ್ವೇ? ಅದಕ್ಕೆ ಗೆಲ್ಲಕ್ಕಾಗಿತ್ತೆ? ಅವಳು ಬಂದ್ಮ್ಯಾಕೆ ನಾ ಎಲೆಕ್ಷನ್ ಗೆಲ್ಲಕ್ಕಾಗಿದ್ದು. ಇನ್ನು ನಮ್ಮ ಸಿದ್ದೇಗೌಡ ನಾನು ಮಿನಿಸ್ಟರ್ ಆಗಬೇಕು ಅಂತ ಕಷ್ಟಪಟ್ಟವನು ಕಣವ. ಅವನ ದೆಸೆಯಿಂದ ಏನೋ ನಾನು ಮಿನಿಸ್ಟರ್ ಆಗಿವ್ನಿ. ನನ್ನ ಸೊಸೆ ದೆಸೆಯಿಂದ ನಾನು ಮುಖ್ಯಮಂತ್ರಿನೂ ಆಯ್ತೀನಿ ಕಣವ. ನಮ್ಮ ಮನೆಗೆ ಬಂದು ತ್ರಿಕಾಲ ಜ್ಞಾನಿಗಳು ಹೇಳವ್ರೆ, ನೀವು ರಾಜಕೀಯ ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂದರೆ ನಿಮ್ಮ ಸೊಸೆ ನಿಮ್ಮ ಮನೇಲೇ ಇರಬೇಕು ಅಂತ. ನಿಮಗೆಲ್ಲ ಕೈ ಮುಗಿದು ಕೇಳ್ಕೊತಾ ಇವನಿ, ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ನಿಮಗೆಲ್ಲ ಇದ್ದರೆ ಈ ವಿಚಾರದಾಗ ಏನು ಮಾತಾಡಿದ್ರೆ ಎಲ್ಲ ತೆಪ್ಪಗಿದ್ಬಿಡಿ, ಎಲ್ಲ ನಾನು ನೋಡ್ಕೊತೀವ್ನಿ. ಏ ಜವರ, ಅವಳು ಅದೃಷ್ಟ ಅಲ್ಲ ಕಣ್ಲ, ಅನಿಷ್ಟ. ಯವಾ, ಇದೊಂದು ವಿಷಯದಾಗ ನೀನು ಸುಮ್ಕೆ ಇದ್ಬಿಡವ. ಯಾಕವ ನಿನ್ನ ಮಗದ ರಾಜಕೀಯ ಜೀವನ ಚೆನ್ನಾಗಿರ್ಬೇಕು ಅಂತ ನಿಂಗೆ ಆಸೆ ಇಲ್ವೇನವ? ಹೇಳವ. ಹೇಳಕ್ ಏನ್ಲ ಉಳ್ದತ್ತೆ? ಎಲ್ಲ ಅವಳೆ ಮುಗ್ಸವಳಲ್ಲ. ಯಾಕೋ ಈ ವಿಷಯದಲ್ಲಿ ನನ್ನ ಮನಸ್ಸು ಒಪ್ತಾ ಇಲ್ಲ ರೀ. ಬಹು ಅಜ್ಜಿ, ನೀವಿಬ್ಬರು ಯಾಕೆ ಹಿಂಗೆ ಹಠ ಮಾಡ್ತಾ ಇದ್ದೀರಿ? ಅಲ್ಲ, ಅವರಿಬ್ರು ಮದುವೆ ಆಗವ್ರೆ, ಈಗ ಜೊತೆಗೂ ಅವ್ರೆ, ಆಗದೆಲ್ಲ ಆಗೋಗದೆ. ಈಗ ಯಾಕೆ ನೀವು ಹಿಂಗೆ ಆಡ್ತಿದ್ರಿ? ಇದೆಲ್ಲ ಸರಿಯೇ? ಅಜ್ಜಿ, ನಾನು ಚಿಕ್ಕವನಾಗಿ ಒಂದು ಮಾತು ಹೇಳ್ತೀನಿ, ಕ್ಷಮಿಸ್ಬಿಟ್ಟು ದೊಡ್ಡವರಾಗ್ಬಿಟ್ರೆ ಅಜ್ಜಿ. ಸುಮ್ಮನೆ ಯಾಕೆ ಬೇಕು ಇವೆಲ್ಲ? ಅಪ್ಪ ಹಿಂಗೆ ಏನು ಮಾಡಬೇಕು ಅಂತ ಚಂದ ಗೊತ್ತದೆ. ಅವ್ರು ನಮ್ಗೆ ಒಳ್ಳೇದನ್ನೇ ಮಾಡ್ತಾರೆ. ಇವರೊಬ್ರು ನನಗೆ ಯಾವಾಗಲೂ ತದ್ವಿರುದ್ಧವಾಗಿ ಮಾತಾಡೋದು. ಛೇ, ಅಣ್ಣ ನೀನು ಏನು ಈ ಥರ ಮಾತಾಡ್ತಿದ್ಯಾ? ಅವರಿಬ್ಬರಿಂದ ನಮ್ಮ ಮನೆ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗಿದೆ. ನೀವಿಬ್ರು ನೋಡಿದ್ರೆ ಹೋಗಿ ಕರ್ಕೊಂಬರ್ತೀನಿ ಅಂತ ಹೇಳ್ತಾ ಇದ್ದೀರಾ, ತಪ್ಪು ತಾನೆ? ಅದಂಗಲ್ಲ ಕಣವ. ಆಗಿರೋದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ನಮ್ಮ ರಾಜಕೀಯ ಜೀವನ ಎಕ್ಕುಟ್ಟೋಯ್ತದ ಕಣವ. ಹೆಂಗೋ ಮಿನಿಸ್ಟರ್ ಆಗಿವ್ನಿ, ಮುಂದಕ್ಕೆ ಮುಖ್ಯಮಂತ್ರಿ ಆಗಬೇಕು ಅಂದರೆ ಅವಳು ನಮ್ಮನೆಯಾಗೇ ಇರಬೇಕು. ಅದ್ರ ಮೇಲೆ ಬೇರೆ ಮಾತಾ ಬೇಡ ಆಟೆಯ. ನೀನೇನೋ ಅಂದ್ಯಾ? ಏನ್ ಹೇಳೋದು? ನನ್ನನ್ನ ಮಾತ್ನಲ್ಲೇ ಕಟ್ಟಾಕ್ಬಿಟ್ಟಲ್ಲ. ಏನ್ ಬೇಕೋ ಮಾಡ್ಕೊ ಹೋಗು. ಆ ಭಾವನಾ ಇಲ್ಲದೆ 1-2 ದಿನ ಈ ಮನೇಲಿ ನೆಮ್ಮದಿಯಾಗಿರೋಣ ಅಂದ್ಕೊಂಡೆ, ಅದಕ್ಕೂ ಕಲ್ಲು ಹಾಕ್ಬಿಟ್ಲು. ಬಾ ಹೋಗೋಣ. ಅಲ್ಲ ಸಿಂಚು, ಹರಿ, ನಿನಗೆ ಚೆನ್ನಾಗಿ ಗೊತ್ತು ಆ ಭಾವನಾ ಇದ್ಕಡೆ ನಾನು ಒಂದು ಕ್ಷಣನೂ ಇರೋಕ್ಕೆ ಇಷ್ಟಪಡಲ್ಲ ಅಂತ. ನನ್ನನ್ನು ಫೋರ್ಸ್ ಮಾಡಬೇಡ, ಬಾ ಹೋಗೋಣ. ಅಲ್ಲ ಸಿಂಚು, 2 ದಿವಸ ಇರೋದು 2 ದಿವಸ ಹೋಗೋದು ಏನು ಚೆನ್ನಾಗಿರುತ್ತೆ ಹೇಳು? ನಮ್ಮನೆಯವರು ಬೇಜಾರು ಮಾಡ್ಕೋತಾರಲ್ವಾ? ಏನು ಬೇಜಾರು ಮಾಡ್ಕೊಳ್ಳಲ್ಲ. ನಿಜ ಹೇಳಬೇಕು ಅಂದರೆ ನಿಮ್ಮ ಮನೆಯವ್ರಿಗಿಂತ ಜಾಸ್ತಿ ಬೇಜಾರಾಗಿರೋದು ಈ ಮನೆಗೆ.
ಮ್ಯಾನೇಜ್ ಮಾಡೋದು ಗೊತ್ತು. ಬಾ ಹೋಗೋಣ. ನನ್ನ ಮಾತು ಕೇಳು. ಅತ್ತೆ ಸಿಂಚು ಹೇಳಿ ಅತ್ತೆ ಬೇಡ ಅಂತ. ಸಿಂಚು ಇದೇನಿದು ಎಲ್ಲ ಉಲ್ಟಾ ಆಗೋಯ್ತಲ್ಲ. ಆವಾನೇ ಕರ್ಕೊಂಡು ಬರ್ತೀನಿ ಅಂತಿದಾರಲ್ಲ, ಈಗ ಏನು ಮಾಡೋದು?